ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ. ನನ್ನ ಹೆಸರು ವಿಜಯಲಕ್ಷ್ಮಿ ನಾಯ್ಕ್. ನಾನು B.Ed ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. 8ನೇ ತರಗತಿಯ ವಿಜ್ಞಾನ ವಿಷಯದ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದ ಕುರಿತು ಅಧ್ಯಯನ ಮಾಡೋಣ. ಲೋಹ ಮತ್ತು ಅಲೋಹಗಳ ಭೌತ ಗುಣಗಳು. ಮೊದಲು ಲೋಹದ ಭೌತ ಲಕ್ಷಣಗಳನ್ನು ನೋಡೋಣ. ಕಬ್ಬಿಣದ ಮೊಳೆ ಮತ್ತು ಅಲ್ಯೂಮಿನಿಯಂ ತಂತಿಗಳು ಸುತ್ತಿಗೆಯಿಂದ ಬಡಿದಾಗ ಅವು ತಮ್ಮ ಆಕಾರವನ್ನು ಬದಲಿಸಿಕೊಳ್ಳುತ್ತದೆ. ಇನ್ನೂ ಗಟ್ಟಿಯಾಗಿ ಬಡಿದರೆ ಇವುಗಳನ್ನು ಹಾಳೆಗಳನ್ನಾಗಿ ಬದಲಿಸಬಹುದು. ಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿಸುವ ಗುಣಕ್ಕೆ ಕುಟ್ಯತೆ ಎನ್ನುವರು. ಇದು ಒಂದು ಲೋಹಗಳ ವಿಶಿಷ್ಟ ಗುಣವಾಗಿದೆ. ಲೋಹಗಳನ್ನು ತಂತಿಗಳನ್ನಾಗಿ ಮಾರ್ಪಡಿಸುವ ಗುಣವನ್ನು ತನ್ಯತೆ ಎನ್ನುವರು. ಲೋಹದ ವಸ್ತುಗಳನ್ನು ಜೋರಾಗಿ ಬಡಿದಾಗ ಅವು ರಿಂಗಣ ಶಬ್ದ ಉಂಟುಮಾಡುತ್ತವೆ. ಉದಾಹರಣೆಗೆ, ದೇವಸ್ಥಾನದಲ್ಲಿರುವ ಲೋಹದ ಗಂಟೆಗಳನ್ನು ಬಾರಿಸಿದಾಗ ಅವು ರಿಂಗಣ ಶಬ್ದಗಳನ್ನು ಉಂಟುಮಾಡುತ್ತವೆ. ಲೋಹಗಳು ರಿಂಗಣ ಶಬ್ದ ಉಂಟುಮಾಡುವುದರಿಂದ ಅವುಗಳನ್ನು ಶಾಬ್ದನ ಗುಣ ಎನ್ನುವರು. ಲೋಹಗಳನ್ನು ಹೊರತುಪಡಿಸಿದರೆ ಉಳಿದ ವಸ್ತುಗಳಿಗೆ ಶಾಬ್ದನ ಗುಣವಿಲ್ಲ. ಕೆಲವು ವಸ್ತುಗಳು ಕಠಿಣ, ಹೊಳಪು, ಕುಟ್ಯತೆ, ತನ್ಯತೆ, ಶಾಬ್ದನ ಹಾಗೂ ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳ ಲಕ್ಷಣಗಳನ್ನು ಹೊಂದಿರುವ ವಸ್ತುಗಳನ್ನು ಲೋಹಗಳು ಎನ್ನುವರು. ಉದಾಹರಣೆಗೆ, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಇತ್ಯಾದಿ. ಅಲೋಹಗಳಿಗೆ ವ್ಯತಿರಿಕ್ತವಾಗಿ ವಸ್ತುಗಳಾದ ಕಲ್ಲಿದ್ದಲು, ಸಲ್ಫರ್ಗಳು ಮೃದುವಾಗಿವೆ ಮತ್ತು ನೋಡಲು ಮಸುಕಾಗಿ ಕಾಣುತ್ತವೆ. ಇವುಗಳನ್ನು ಸುತ್ತಿಗೆಯಿಂದ ಬಡಿದಾಗ ಪುಡಿಯಾಗುತ್ತವೆ ಮತ್ತು ಇವುಗಳಿಗೆ ಶಾಬ್ದನ ಗುಣವಿಲ್ಲ ಹಾಗೂ ಶಾಖ ಮತ್ತು ವಿದ್ಯುತ್ನ ದುರ್ಬಲ ವಾಹಕಗಳಾಗಿವೆ. ಇಂತಹ ವಸ್ತುಗಳನ್ನು ಅಲೋಹಗಳು ಎನ್ನುವರು. ಉದಾಹರಣೆಗೆ, ಸಲ್ಫರ್, ಕಾರ್ಬನ್, ಆಕ್ಸಿಜನ್, ಫಾಸ್ಫರಸ್ ಇತ್ಯಾದಿ. ಲೋಹ ಮತ್ತು ಅಲೋಹ ವಸ್ತುಗಳ ಕುಟ್ಯತೆ. ವಸ್ತುಗಳು, ಆಕಾರದಲ್ಲಿನ ಬದಲಾವಣೆ. ಕಬ್ಬಿಣದ ಮೊಳೆ, ಲೋಹ, ಇದು ಚಪ್ಪಟೆಯಾಗುತ್ತದೆ. ಕಲ್ಲಿದ್ದಲಿನ ಚೂರು, ಇದು ಅಲೋಹ, ಮುರಿದು ಚೂರಾಗುತ್ತದೆ. ಅಲ್ಯೂಮಿನಿಯಂ ತಂತಿ, ಲೋಹ, ಇದು ಚಪ್ಪಟೆಯಾಗುತ್ತದೆ. ಪೆನ್ಸಿಲ್ ಕಡ್ಡಿ, ಇದು ಅಲೋಹ, ಮುರಿದು ಚೂರಾಗುತ್ತದೆ. ವಸ್ತುಗಳಲ್ಲಿ ವಿದ್ಯುದ್ವಾಹಕತೆ. ವಸ್ತುಗಳು ಉತ್ತಮ ವಾಹಕ ಅಥವಾ ದುರ್ಬಲ ವಾಹಕ. ಕಬ್ಬಿಣದ ಸಲಾಕೆ, ಇದು ಲೋಹ, ಉತ್ತಮ ವಾಹಕವಾಗಿದೆ. ಸಲ್ಫರ್, ಅಲೋಹ, ಇದು ದುರ್ಬಲ ವಾಹಕ. ಕಲ್ಲಿದ್ದಲಿನ ಚೂರು, ಇದು ಅಲೋಹ, ದುರ್ಬಲ ವಾಹಕವಾಗಿದೆ. ತಾಮ್ರದ ತಂತಿ, ಇದು ಲೋಹ, ಉತ್ತಮ ವಾಹಕವಾಗಿದೆ. ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳು. ಆಕ್ಸಿಜನ್ನೊಂದಿಗೆ ವರ್ತನೆ, ನೀರಿನೊಂದಿಗೆ ವರ್ತನೆ, ಆಮ್ಲಗಳೊಂದಿಗೆ ವರ್ತನೆ, ಪ್ರತ್ಯಾಮ್ಲಗಳೊಂದಿಗೆ ವರ್ತನೆ. ಆಕ್ಸಿಜನ್ನೊಂದಿಗೆ ವರ್ತನೆ. ತುಕ್ಕು ಹಿಡಿದ ಕಬ್ಬಿಣ. ಕಬ್ಬಿಣ ತುಕ್ಕು ಹಿಡಿಯುವ ವಿದ್ಯಮಾನವು ನಿಮಗೆ ತಿಳಿದಿದೆ. ಕಬ್ಬಿಣವು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಉಂಟಾಗುತ್ತದೆ. ಮೆಗ್ನೀಷಿಯಂನ ಉರಿಸುವಿಕೆ. ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಮೆಗ್ನೀಷಿಯಂ ಪಟ್ಟಿಯ ದಹನದಿಂದ ಪಡೆದ ಬೂದಿಯನ್ನು ನೀರಿನಲ್ಲಿ ವಿಲೀನಗೊಳಿಸಿ ಮತ್ತು ಆ ನೀರಿಗೆ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಕೆಂಪು ಲಿಟ್ಮಸ್ ಕಾಗದವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ಇದು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ. ಸಲ್ಫರ್ ಮತ್ತು ಆಕ್ಸಿಜನ್ಗಳ ನಡುವಿನ ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿಯಾದ ಅನಿಲದ ಹೆಸರು ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಸಲ್ಫ್ಯೂರಸ್ ಆಮ್ಲ ಉಂಟಾಗುತ್ತದೆ. ಸಲ್ಫ್ಯೂರಸ್ ಆಮ್ಲವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಸಾಮಾನ್ಯವಾಗಿ ಅಲೋಹಗಳ ಆಕ್ಸೈಡ್ಗಳು ಆಮ್ಲೀಯವಾಗಿರುತ್ತವೆ. ತಾಮ್ರ ಆಕ್ಸಿಜನ್ನೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಉಂಟಾಗುತ್ತದೆ. ಅಲ್ಯೂಮಿನಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗುತ್ತದೆ. ಸೋಡಿಯಂ ಆಕ್ಸಿಜನ್ನೊಂದಿಗೆ ವರ್ತನೆ, ಸೋಡಿಯಂ ಆಕ್ಸೈಡ್. ಪೊಟ್ಯಾಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ನೀರಿನೊಂದಿಗೆ ವರ್ತನೆ. ಸೋಡಿಯಂ ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತದೆ. ಆದರೆ ಇತರ ಕೆಲವು ಲೋಹಗಳು ಈ ರೀತಿಯಾಗಿ ವರ್ತಿಸುವುದಿಲ್ಲ. ಉದಾಹರಣೆಗೆ, ಕಬ್ಬಿಣವು ನೀರಿನೊಂದಿಗೆ ಬಹಳ ನಿಧಾನವಾಗಿ ವರ್ತಿಸುತ್ತದೆ. ಸಾಮಾನ್ಯವಾಗಿ ಅಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ.
ಆದರೆ ಗಾಳಿಯೊಂದಿಗೆ ವೇಗವಾಗಿ ವರ್ತಿಸುತ್ತವೆ. ಇಂತಹ ಅಲೋಹಗಳನ್ನು ನೀರಿನಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ. ಉದಾಹರಣೆಗೆ ಫಾಸ್ಫರಸ್. ಫಾಸ್ಫರಸ್ ಇದು ಹೆಚ್ಚು ಕ್ರಿಯಾಶೀಲ ಅಲೋಹವಾಗಿದೆ. ಇದನ್ನು ಗಾಳಿಗೆ ತೆರೆದಿಟ್ಟಾಗ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ವಾತಾವರಣದಲ್ಲಿನ ಆಕ್ಸಿಜನ್ ಜೊತೆಗಿನ ಸಂಪರ್ಕವನ್ನು ತಪ್ಪಿಸಲು ಇದನ್ನು ನೀರಿನಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ. ಆಮ್ಲಗಳೊಂದಿಗೆ ವರ್ತನೆ. ಸಾಮಾನ್ಯವಾಗಿ ಅಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುವುದಿಲ್ಲ, ಆದರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುತ್ತವೆ ಮತ್ತು ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲ ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ತಾಮ್ರವು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಕಾಸಿದಾಗಲೂ ವರ್ತಿಸುವುದಿಲ್ಲ, ಆದರೆ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುತ್ತವೆ. ಪ್ರತ್ಯಾಮ್ಲಗಳೊಂದಿಗೆ ಪ್ರತಿವರ್ತನೆ. ಸೋಡಿಯಂ ಹೈಡ್ರಾಕ್ಸೈಡ್ನ 3-4 ಮಾತ್ರೆಗಳನ್ನು ಬಳಸಿ ಪ್ರನಾಳದಲ್ಲಿ 5 ml ನಷ್ಟು ನೀರನ್ನು ತೆಗೆದುಕೊಂಡು ಸೋಡಿಯಂ ಹೈಡ್ರಾಕ್ಸೈಡ್ನ ತಾಜಾ ದ್ರಾವಣ ತಯಾರಿಸಿ. ಅದರೊಳಗೆ ಅಲ್ಯೂಮಿನಿಯಂ ಚೂರನ್ನು ಹಾಕಿ ಉರಿಯುತ್ತಿರುವ ಬೆಂಕಿಕಡ್ಡಿಯನ್ನು ಪ್ರನಾಳದ ಬಾಯಿಯ ಬಳಿ ತಂದು ಅದು ಪಾಪ್ ಶಬ್ದವನ್ನು ಉಂಟುಮಾಡುತ್ತದೆ. ಈ ಪಾಪ್ ಶಬ್ದವು ಹೈಡ್ರೋಜನ್ ಅನಿಲದ ಇರುವಿಕೆಯನ್ನು ಸೂಚಿಸುತ್ತದೆ. ಲೋಹಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತವೆ. ಅಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸುವ ಕ್ರಿಯೆಗಳು ಬಹಳ ಸಂಕೀರ್ಣವಾಗಿವೆ. ಲೋಹಗಳ ಉಪಯೋಗಗಳು. ಲೋಹಗಳನ್ನು ಯಂತ್ರೋಪಕರಣಗಳು, ಸ್ವಯಂಚಾಲಿತ ವಾಹನಗಳು, ವಿಮಾನಗಳು, ರೈಲುಗಳು, ಉಪಗ್ರಹಗಳು, ಕಾರ್ಖಾನೆಗಳ ಉಪಕರಣಗಳು, ಅಡುಗೆ ಪಾತ್ರೆಗಳು ಮತ್ತು ನೀರಿನ ಬಾಯ್ಲರ್ಗಳು ಇತ್ಯಾದಿಗಳ ತಯಾರಿಕೆಯಲ್ಲಿ ಬಳಸುವರು. ಅಲೋಹಗಳ ಉಪಯೋಗಗಳು. ಅಲೋಹಗಳು ನಮ್ಮ ಜೀವನಕ್ಕೆ ಅವಶ್ಯಕವಾಗಿವೆ. ಎಲ್ಲ ಜೀವಿಗಳು ಉಸಿರಾಡಲು ಅಲೋಹವನ್ನು ಬಳಸುತ್ತವೆ. ಅಲೋಹಗಳನ್ನು ಸಸ್ಯಗಳ ಬೆಳವಣಿಗೆ ಹೆಚ್ಚಿಸಲು, ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅಲೋಹವನ್ನು ನೀರಿನ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಬಳಸುವರು. ಗಾಯಗಳ ಚಿಕಿತ್ಸೆಯಲ್ಲಿ ಬಳಸುವ ನೇರಳೆ ಬಣ್ಣದ ಸೋಂಕು ನಿವಾರಕ ದ್ರಾವಣವು ಅಲೋಹವಾಗಿದೆ. ಪಟಾಕಿ ತಯಾರಿಸಲು ಅಲೋಹಗಳನ್ನು ಬಳಸುವರು.